ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೆಕೆಂಡ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ ಡಿಪ್ಲೊಮೊ ಇಂಜಿನಿಯರಿಂಗ್ ಮ್ಯಾಥ್ಸ್ 2. ಸೊ ನೆನ್ಪಿಟ್ಕೊಳ್ಳಿ, ಇದನ್ನು M2 ಅಂತ ಕೂಡ ನಾನು ಸಮ್ಟೈಮ್ಸ್ ಹೇಳ್ತೀನಿ. ತುಂಬ ಇಂಪಾರ್ಟೆಂಟು. ಸೊ M2 ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀರಿ. ಯಾಕಪ್ಪ ಅಂತಂದರೆ ಸುಮಾರು ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ಇದ್ರ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ, ಯಾವ ಥರ ಪಾಸ್ ಆಗೋದು, ಹೆಂಗೆ ಮೆಟೀರಿಯಲ್ ಕ್ರಿಯೇಟ್ ಮಾಡೋದು ಅಂತ ಕೇಳ್ತಾ ಇರ್ತಾರೆ. ಬಟ್ ನಾನು ನಿಮ್ಗೆ ಕೊಡುವಂಥ ಸಿಂಪಲ್ ಆನ್ಸರ್ ಏನಪ್ಪ ಅಂತಂದರೆ, ಜಾಸ್ತಿ ವರಿ ಮಾಡ್ಕೊಳ್ಳೋವಂಥದ್ದು ಬೇಕಾಗಿಲ್ಲ. ಈ ಒಂದು M2ನಲ್ಲಿ ನಿಮ್ಗೆ ಹೇಳಬೇಕು ಅಂದರೆ ಇದರದ್ದು ಆಲ್ಮೋಸ್ಟ್ ಎಲ್ಲ ವಿಡಿಯೋಸು ಅಂದರೆ ಸ್ವಲ್ಪ ವೇರಿ ಆಗಿರುವಂಥದ್ದು ಇದೆ ಹೊರತು ಏನಂತ ಡಿಫಿಕಲ್ಟಿ ಲೆವೆಲ್ ಇಲ್ಲ. ನಿಮಗೆ ಮೇಯ್ನ್ ಆಗಿ M2 ಓದಬೇಕು ಅನ್ನೋ ಇಂಟ್ರೆಸ್ಟ್ ಇರುವಂಥ ವಿದ್ಯಾರ್ಥಿಗಳು ಫಸ್ಟು ನೀವೇನು ಮಾಡಬೇಕಪ್ಪ ಅಂದರೆ ಫಾರ್ಮುಲಾಗಳನ್ನ ಕರೆಕ್ಟಾಗಿ ತಿಳ್ಕೊಳ್ಳೇಬೇಕು. ಸೊ ಫಾರ್ಮುಲಾಗಳಿಲ್ದಿರ ನೀವು ಇದನ್ನು ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಅಂದಾಗಿ ಇದು ನನ್ನ ಮೊಬೈಲ್ ಆ್ಯಪಲ್ಲಿ ನಿಮಗೆ ನಾನೇನು ಸಾಲ್ವ್ ಮಾಡ್ತೀನಲ್ವ ಈ PDF ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನೀವು ಜಸ್ಟ್ 29 ರೂಪೀಸ್ ಪೇ ಮಾಡಿ ಈ PDF ತೊಗೊಂಡ್ರೆ ಇದು ನಿಮಗೆ ಆಕ್ಟಿವಿಟಿ ವರ್ಕಾಗಿ ಕೂಡ ಯೂಸ್ ಆಗುತ್ತೆ, ವರ್ಕ್ ಬುಕ್ಕಾಗಿ ಕೂಡ ಯೂಸ್ ಆಗುತ್ತೆ, ಮತ್ತು ಟೆಕ್ಸ್ಟ್ ಬುಕ್ಕಾಗಿ ಕೂಡ ಯೂಸ್ ಆಗುತ್ತೆ. ಇದೊಂದನ್ನು ಸಾಲ್ವ್ ಮಾಡಿಕೊಂಡ್ರೆ ಸಾಕು ನೀವು ಓವರ್ ಆಲ್ ನಾಟ್ ಓನ್ಲಿ ಇದನ್ನು ಕಂಪ್ಲೀಟಾಗಿ ಕೂಡ ಮಾಡೋದು ಬೇಕಾಗಿಲ್ಲ. ಇದನ್ನು ನಾನು ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ನೀವು ಎಷ್ಟೆಷ್ಟು ಮಾಡ್ಕೊಬೇಕು ಅಂತೇಳಿ. ಸೊ ಮೇಯ್ನ್ ಆಗಿ ಒಂದು ಫಾರ್ಮುಲಾ ಶೀಟ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಈ ಫಾರ್ಮುಲಾ ಸ್ಟಡಿ ಮಾಡಿದ್ರೆ ಮಾತ್ರನೇ ನೀವು ಇದನ್ನು ಪಾಸ್ ಮಾಡೋಕ್ಕೆ ಸಾಧ್ಯ. ನೆನ್ಪಿಟ್ಕೊಳ್ಳಿ, M2 ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಫಾರ್ಮುಲಾ. ಸೊ ಈಗ ನಾನು ಫಸ್ಟ್ ಯೂನಿಟ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಫಸ್ಟ್ ಯೂನಿಟಲ್ಲಿ ನಾವು ಮೇನಾಗಿ ತಿಳ್ಕೊಬೇಕಾಗಿರುವಂಥ ಫಾರ್ಮುಲಾಗಳು. ಸೊ M = tan θ. ಏನು M = tan θ ಅಂದರೆ ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್. ಸೊ ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್ M = tan θ. ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್ ಬಂದು M = y2 - y1 / x2 - x1 ಅಂತ ಕರಿತೀವಿ. ಇದು ಫಾರ್ಮುಲಾ. ಅದೇ ರೀತಿಯಾಗಿ ಜನರಲ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ AX + BY + C = 0. ಈ ಒಂದು ಕ್ವಶನ್ಸ್ ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಬಟ್ ನೀವೇನು ಮಾಡಿ, ಈ ಫಾರ್ಮುಲಾಗಳನ್ನ ಚಾಚು ತಪ್ಪದೆ ಕಲ್ತ್ಕೊಳ್ಳಿ. ಈಗ ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್ ಯಾವ್ದು ಕೊಟ್ಟಾಗ AX + BY + C ಕೊಟ್ಟಾಗ ಬರೀಬೇಕಾಗುತ್ತೆ. ಇದಕ್ಕೆ ಕೊಟ್ಟಾಗ ಸ್ಲೋಪ್ಗೆ ಫಾರ್ಮುಲಾ -a/b, x ಇಂಟರ್ಸೆಪ್ಟ್ಗೆ -c/a, y ಇಂಟರ್ಸೆಪ್ಟ್ಗೆ -c/b ಆಗುತ್ತೆ. ಇನ್ನು ವಾಟ್ ಈಸ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ y = mx + c ಅಂತ. ದಿಸ್ ಇಸ್ ಕಾಲ್ಡ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಕರಿತೀರಿ. C ಸ್ಟ್ಯಾಂಡ್ಸ್ ಫಾರ್ ಇಂಟರ್ಸೆಪ್ಟ್. ಇನ್ನು 2 ಪಾಯಿಂಟ್ ಫಾರ್ಮುಲಾ ತುಂಬ ಸುಲಭವಾಗಿರುವಂಥದ್ದು. y - y1 / x - x1 = y2 - y1 / x2 - x1. ಇನ್ನು ಸ್ಲೋಪ್ ಪಾಯಿಂಟ್ ಫಾರ್ಮುಲಾ y - y1 = m × x - x1. ಇನ್ನು ಇಂಟರ್ಸೆಪ್ಟ್ ಫಾರ್ಮು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇದಕ್ಕೆ ನಿಮಗೆ ಒಂದು 3 ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ. ಯಾಕಂದರೆ ಅಷ್ಟು ಈಸಿಯಾಗಿರುತ್ತೆ. ಇದ್ರ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬಾರ್ದು. ಸೊ ಈ ಫಾರ್ಮುಲಾ ಚೆನ್ನಾಗಿ ಓದ್ಕೊಳ್ಳಿ. ನಾನು ಎಲ್ಲಿ ಪ್ರಾಬ್ಲಮ್ಸ್ ಬರ್ತಾವೋ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಮಾಡಬೇಕು ಅಂತ. ಓಕೆನಾ? ಇನ್ನು ಈ ಕ್ವೆಶ್ಚನ್ ಆಫ್ ಎ ಸ್ಟ್ರೈಟ್ ಲೈನ್ ಇದೆಲ್ಲ ನಾನು ಫ್ಯೂಚರಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆಫ್ ದಿಸ್ ಒನ್. ನಾವು ಅಬ್ಸರ್ವ್ ಯಾವ ಥರ ಸಾಲ್ವ್ ಮಾಡಬೇಕು ನಾನು ಟೆಕ್ನಿಕ್ ಹೇಳ್ಕೊಡ್ತೀನಿ, ಅದೇ ಥರ ನೀವು ಫಾಲೋ ಮಾಡ್ಕೊತ ಹೋಗಬೇಕು. ನಾವು ಫೈಂಡ್ ದ ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್ whose inclination is 45 ಡಿಗ್ರಿ. ನಿಮಗೆ 45 ಡಿಗ್ರಿ ಅಂತ ಕೊಟ್ಟಿದ ತಕ್ಷಣವೇ ನಿಮಗೆ ಈ M2ನಲ್ಲಿ 45 ಡಿಗ್ರಿ ಕೊಟ್ಟಿದ ತಕ್ಷಣ ನೀವು ಸೊಲ್ಯೂಷನ್ ಬರೀಬೇಕಾದ್ರೆ ವೆರಿ ಸಿಂಪಲ್ ಥಿಂಗ್ ನೋಡ್ಕೊಳ್ಳಿ. ಸೊಲ್ಯೂಷನ್ ಬರೀಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ, ಸೊ ಫಾರ್ಮುಲಾ ಇಲ್ಲಿ ಕೊಟ್ಟಿರುವಂಥದ್ದೇನು ಸ್ಲೋಪು, ನೀವು ಇದನ್ನು ಅಬ್ಸರ್ವ್ ಮಾಡಬೇಕು. ಕ್ವಶನಲ್ಲಿ ಸ್ಲೋಪ್ ಇದೆ ಮತ್ತು ಒಂದು 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಮಾಡಬೇಕು, ನಿಮ್ಗೆ ಗೊತ್ತಿರುವಂಥ ಫಾರ್ಮುಲಾ M = tan θ. ಇದನ್ನು ಬರ್ಕೊಳ್ಳಿ. ಇದೇ ಯಾಕೆ ಸರ್ ಬರ್ಕೋಬೇಕು ನೋಡಿ, θ ಕೊಟ್ಟಿದ್ದಾರೆ. ಯಾವಾಗ ಅವ್ರು 45 ಡಿಗ್ರಿ 60 ಡಿಗ್ರಿ ಅಥವಾ 30 ಡಿಗ್ರಿ ಕೊಡ್ತಾರೋ ಇಮಿಡಿಯೇಟಾಗಿ ನೀವೇನು ಬರ್ಕೋಬೇಕು, M = tan θ. ಹಾಗಾದ್ರೆ ಏನು ಮಾಡೋಣ, M = tan ಆಫ್ ದಿ ವ್ಯಾಲ್ಯೂ, θ ವ್ಯಾಲ್ಯೂ ಎಷ್ಟು 45 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿ. 45 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬಂತು, M = tan 45. tan 45 ಎಷ್ಟು 1. ಸೊ ಇದು ಗೊತ್ತಿಲ್ಲ ಅಂದರೆ ನೀವು ಮೊದಲೇ ಕಲ್ತಿರಬೇಕು. ಇದು ಟ್ರಿಗ್ನಾಮೆಟ್ರಿನಲ್ಲಿ ಲಾಸ್ಟ್ ಇಯರ್ ಕೂಡ ನಾನು ಹೇಳ್ಕೊಟ್ಟಿದ್ದೆ ಟೇಬಲ್ಸ್ನ. ಈ ಟೇಬಲ್ ವ್ಯಾಲ್ಯೂ ಯಾವುದೂ ಗೊತ್ತಿಲ್ಲ ಅಂದರೂ ಕೂಡ ನೋಡಿ, ಯಾವುದೂ ಗೊತ್ತಿಲ್ಲ ಅಂದರೂ ಕೂಡ ಈ ಟ್ಯಾನ್ ವ್ಯಾಲ್ಯೂಸ್ ಮಾತ್ರ ಯಾವ್ದು 0, 30, 45, 60, 90ನ ಕಲ್ತ್ಕೊಳ್ಳಿ. ತುಂಬ ಯೂಸ್ ಆಗುತ್ತೆ ಈ ಪರ್ಟಿಕ್ಯುಲರ್ ಚಾಪ್ಟರ್ಗೆ. ಹಾಗಾದ್ರೆ ಇದು ಸೊಲ್ಯೂಷನ್ ಏನು ಸರ್, ನಮ್ಗೆ ಸಿಕ್ಕಿರುವಂಥ ಸೊಲ್ಯೂಷನ್ ಇಷ್ಟೇ. ದಟ್ ಈಸ್ ವಾಟ್ M = 1. ದಿಸ್ ಇಟ್ ಸೆಲ್ಫ್ ಇಸ್ ದ ಆನ್ಸರ್. ಅರ್ಥ ಆಗ್ತಿದೆಯಾ? ವರ್ಕ್ ಬುಕ್ಕಲ್ಲಿ ಸ್ಟಾರ್ಟಿಂಗಲ್ಲಿ ವರ್ಕ್ ಬುಕ್ ಮಾಡೋದ್ರಿಂದ ನಾನು ತುಂಬ ಗ್ಯಾಪ್ ಜಾಸ್ತಿ ಕೊಟ್ಟಿದ್ದೀನಿ. ನೀವು ಬೈಕೊಂದಿರ ನೀವೇನು ಮಾಡ್ಕೊಳ್ಳಿ, ಸೊಲ್ಯೂಷನ್ನ ನೀವು ಬೇಕು. ಇನ್ನೊಂದು ಕ್ವಶನ್ ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲೇ ಕ್ವಶನ್ ಕೊಡ್ತೀನಿ ನೋಡಿ, ಯಾವ ಥರ ಕೊಡ್ತೀನಿ. ಸಪೋಸ್ θ = 60 ಡಿಗ್ರಿ ಕೊಟ್ರಿ ಇದೇ ಕ್ವಶನ್ಗೆ. ಹಾಗಾದ್ರೆ ಸೊಲ್ಯೂಷನ್ ಹೆಂಗೆ ಸರ್ ಬರೀಬೇಕು,
ವೆರಿ ಸಿಂಪಲ್ ನೋಡಿ, ಸೊಲ್ಯೂಷನ್ ಇದೆ. 60 ಡಿಗ್ರಿ ಕೊಟ್ಟರೆ ಏನು ಮಾಡ್ತೀರಾ, ಸೊಲ್ಯೂಷನ್ ಬರೀಬೇಕಾದ್ರೆ ಎಮ್ ಇಸ್ ಈಕ್ವಲ್ ಟು ಅಗೇನ್ ಯು ಹ್ಯಾವ್ ಟು ಯೂಸ್ ದ ಫಾರ್ಮುಲಾ ಟ್ಯಾನ್ ಟೀಟಾ. ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಯಾಕೆ ಸರ್ ಟ್ಯಾನ್ ಟೀಟಾನೇ, ಬಿಕಾಸ್ ದಿಸ್ ಇಸ್ ದ ಫಾರ್ಮುಲಾ. ಮತ್ತೆ ಟೀಟಾನೇ ಇರೋದು ಯಾಕೆ ತಗೋತೀರಾ, ಅವ್ರು ಕೊಟ್ಟಿರೋದು 60 ಡಿಗ್ರಿ ಇದ್ದಾಗ ಟ್ಯಾನ್ ಟೀಟಾ ಮಾತ್ರ ನಾವು ಫಾರ್ಮುಲಾ ಯೂಸ್ ಮಾಡೋಕ್ಕೆ ಸಾಧ್ಯ. ಹಾಗಾದರೆ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಅಂದರೆ ಎಷ್ಟಾಯಿತು, ಟ್ಯಾನ್ ಆಫ್ ದಿ ವ್ಯಾಲ್ಯೂ 60 ಡಿಗ್ರಿ. ಟ್ಯಾನ್ 60 ವ್ಯಾಲ್ಯೂ ಎಷ್ಟು, ದಟ್ ಈಸ್ ನಥಿಂಗ್ ಬಟ್ ದ √3. ದಿಸ್ ಇಸ್ ದ ಸೊಲ್ಯೂಷನ್ ಎಮ್. ಅರ್ಥ ಆಗ್ತಿದೆಯಾ? ಸೊ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ತಿಳಿಸ್ಕೊಡಿ. ಈಗ ಆ್ಯಪಲ್ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು, ನನಗೆ ತೊಂದರೆ ಇಲ್ಲ. ದಿಸ್ ಈಸ್ ಎಮ್ ಇಸ್ ಈಕ್ವಲ್ ಟು √3. ಅರ್ಥ ಆಗ್ತಿದೆಯಾ? ಇದೇ ರೀತಿ ನೀವು ಬೇಕಾದ್ರೆ ಇನ್ನೊಂದು ಕ್ವಶನ್ ಏನು ಮಾಡ್ಬೋದು, ಲೇಟೆಸ್ಟ್ ಟೇಕ್ ಟೀಟಾ ಈಸ್ ಈಕ್ವಲ್ ಟು 30 ಆಲ್ಸೋ. ಟೀಟಾ ಈಸ್ ಈಕ್ವಲ್ 30 ತಗೊಂಡ್ರೆ ಏನು ಬರುತ್ತೆ ಅಂದರೆ, ಕ್ವಶನ್ ಯಾವ ಥರ ಇರುತ್ತಪ್ಪ ಅಂದರೆ, ಇಲ್ಲಿ ಏನು ನಾನು ಕೊಟ್ಟಿದ್ದೀನಿ ಕ್ವಶನ್ ನಿಮಗೆ, ಇಲ್ಲಿ ಫೈಂಡ್ ದ ಸ್ಲೋಪ್ ಆಫ್ ಲೈನ್ whose inclination is x axis is 30 ಡಿಗ್ರಿ ಅಂತ ಕೊಡ್ತಾರೆ. ಸೊ ನೀವೇನು ಅಬ್ಸರ್ವ್ ಮಾಡಬೇಕು, ಒಂದು ಸ್ಲೋಪು, ಒಂದು ಡಿಗ್ರಿ ಕಾಣಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಏನು ಮಾಡಬೇಕು, ನೀವು ಟ್ಯಾನ್ ಟೀಟಾನೇ ಯೂಸ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ನೋಡಿ, ಇದಕ್ಕಿಷ್ಟೇ ಸೊಲ್ಯೂಷನ್. ಇದು ಎರಡನೇ ಪ್ರಾಬ್ಲಮ್ ಇದ್ದಂಗೆ ನಾನು ಕೊಡ್ತಾ ಇರೋದು. ಅರ್ಥ ಆಗ್ತಿದೆಯಾ? ಸೊ ನೀವು ವರ್ಕ್ ಮಾಡಬೇಕಾದ್ರೆ ಪ್ರಾಬ್ಲಮ್ಸ್ ಲೆಕ್ಕ ನಾನು ಕೊಡ್ತಾ ಇದ್ದೀನಿ. ಇದು ಇನ್ನೊಂದು ಪ್ರಾಬ್ಲಮ್, ಥರ್ಡ್ ಪ್ರಾಬ್ಲಮ್ ಅಂತ ಇಟ್ಕೊಳ್ಳಿ. ಎಷ್ಟು, ಟೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ. ಹಾಗಾದ್ರೆ ಏನು ಮಾಡೋಣ, ಹೌ ಟು ರೈಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್, we can write this one, that is m is equal to tan of the value 30. What is the tan 30 value? 1 divided by √3. So this is what our required slope ಮಾತ್ರ. ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಬರೀ ಸ್ಲೋಪ್ ಮಾತ್ರ ಮಾಡ್ತಾ ಇರೋವಂಥದ್ದು. ಸೊ ಈ ಥರ ಬಾಕ್ಸ್ ಆಗೋದನ್ನು ಪ್ರಾಕ್ಟೀಸ್ ಮಾಡಿ. ವ್ಯಾಲ್ಯೂಸು ತುಂಬ ಇಂಪ್ರೆಸ್ ಆಗ್ತಾರೆ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಾ, ಫೈಂಡ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಕಟಿಂಗ್ y ಇಂಟರ್ಸೆಪ್ಟ್ ಇಸ್ 5 ಆ್ಯಂಡ್ ಟೇಕಿಂಗ್ ಆಂಗಲ್ ಆಫ್ ಇನ್ಕ್ಲಿನೇಷನ್ 135 ಡಿಗ್ರಿ. ಸೊ ಈ ಸತಿ ಕೊಟ್ಟಿರುವಂತಹ ನಿಮಗೆ ಚಾಪ್ಟರ್ ವೈಸ್ ಕ್ವಶನ್ಸಲ್ಲಿ ಅಂದರೆ ಏನು ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ, 1 by 1 ಆರ್ಡರ್ ಕೊಟ್ಟಿಲ್ಲ. ಅದಕ್ಕೆ ಇಲ್ಲಿ ಫೈಂಡ್ ದ ಈಕ್ವೇಷನ್ ಅಂತ ಬಂತು. ಸೊ ಈಕ್ವೇಷನ್ ಅಂತ ಬಂದಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಇದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಮಾತ್ರನೇ ನಿಮಗೆ ಕರೆಕ್ಟಾಗಿ ಅರ್ಥ ಆಗುವಂಥದ್ದು. ನಾವು ಅಬ್ಸರ್ವ್ ಇಯರ್, ಫೈಂಡ್ ದ ಈಕ್ವೇಷನ್ ಕೊಟ್ಟಿದ್ದಾರೆ. ಈಕ್ವೇಷನ್ ಅಂತ ಕೊಟ್ಟಾಗ, ಸೊ ನೆನ್ಪಿಟ್ಕೊಳ್ಳಿ, ಈಕ್ವೇಷನ್ ಅಂತ ಕೊಟ್ಟಾಗ ಸೊಲ್ಯೂಷನ್ ಮಾಡ್ತೀನಿ ನಾನು. ಸೊಲ್ಯೂಷನ್ ಏನು ಮಾಡಬೇಕು, ಸೊ ಗಿವನ್ ಏನಿದೆ, ಟೀಟಾ ಈಸ್ ಈಕ್ವಲ್ ಟು 135 ಡಿಗ್ರಿ. ಸೊ ಟೀಟಾ 135 ಬರ್ಕೊಳ್ಳಿ. ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ y ಇಂಟರ್ಸೆಪ್ಟ್ c ಕೊಟ್ಟಿದ್ದಾರೆ, ಎಷ್ಟು, 5 ಅಂತ ಬರ್ಕೊಳ್ಳಿ. ಇದಕ್ಕೆ ನಾವು ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಯಾವ ಫಾರ್ಮುಲಾ ಹಾಕ್ಬೇಕು ಸರ್ ಅಂತ ನೀವು ಕೇಳಿದ್ರೆ, ಟೀಟಾ 135 ಒಂದಾಯಿತು. ಸಿ ಅಂದರೆ ಈಕ್ವೇಷನ್ ಕೊಟ್ಟಿದ್ದಾರೆ, ಟೀಟಾ ಕೊಟ್ಟಿದ ತಕ್ಷಣ ಏನು ಮಾಡ್ಕೊಳ್ಳಿ ಅಂತ ಹೇಳಿದೆ, ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಯೂಸ್ ಮಾಡ್ಕೊಳ್ಳಿ. ಸೊ ಟ್ಯಾನ್ ಆಫ್ ದಿ ವ್ಯಾಲ್ಯೂ ಟೀಟಾ. ಹಾಗಾದ್ರೆ ಎಮ್ ಇಸ್ ಈಕ್ವಲ್ ಟು ಏನಾಯಿತು, ಟ್ಯಾನ್ ಆಫ್ ದಿ ವ್ಯಾಲ್ಯೂ 135 ಡಿಗ್ರಿ ಯೂಸ್ ಮಾಡ್ತೀರಾ. ಹಾಗಾದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ 135? ನೆನ್ಪಿಟ್ಕೊಳ್ಳಿ, ಇದೊಂದು ತುಂಬ ಇಂಪಾರ್ಟೆಂಟು, -1 ಬರುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾವ ಥರ ಅಂತಂದರೆ, ಇದೊಂದು ವ್ಯಾಲ್ಯೂ ಮಾತ್ರ ಎಕ್ಸ್ಟ್ರಾ ವ್ಯಾಲ್ಯೂ. ಸೊ ಎಮ್ ಇಸ್ ಈಕ್ವಲ್ ಟು -1 ಬಂತು. ಅದೇ ರೀತಿಯಾಗಿ ಅವರೊಂದು ವ್ಯಾಲ್ಯೂ ಸಾಲ್ವ್ ಮಾಡಿದ್ದಾರೆ, ಯಾವುದನ್ನು, ಸಿ ಅವ್ರು ಎಷ್ಟು ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. ಈಗ ಇದಕ್ಕೆ ಯಾವ ಫಾರ್ಮುಲಾ ಹಾಕಬೇಕು ಅಂತ ಯೋಚನೆ ಮಾಡಿ. ಯಾವ ಫಾರ್ಮುಲಾ, ನನ್ನ ಕೈಲೇನಿದೆ, ಸ್ಲೋಪ್ ಇದೆ, ಮತ್ತು ಇಲ್ಲೇನಿದೆ, ಇಂಟರ್ಸೆಪ್ಟ್ ಇದೆ. ಸೊ ದಿಸ್ ಈಸ್ ಸ್ಲೋಪ್ ಆ್ಯಂಡ್ ದಿಸ್ ಈಸ್ ಇಂಟರ್ಸೆಪ್ಟ್. ಯಾಕೆ ಈ ಥರ ಹೇಳ್ತೀನಿ ಅಂತಂದರೆ, ನೋಡಿ ಇಲ್ಲಿ ನನಗೆ ಕನೆಕ್ಟ್ ಮಾಡ್ತಾ ಇದೆ ಫಾರ್ಮುಲಾ. ಇದು ಏನನ್ನ ಕನೆಕ್ಟ್ ಮಾಡ್ತಾ ಇದೆ, ನಾವು ಅಬ್ಸರ್ವ್ ಹಿಯರ್, ದಿಸ್ ಈಸ್ ಸ್ಲೋಪ್ ಎಮ್, ಇಂಟರ್ಸೆಪ್ಟ್ ಸಿ. ಇವೆರಡೂ ಕನೆಕ್ಟ್ ಮಾಡೋ ಫಾರ್ಮುಲಾ, ಒಂದೊಂದೊಂದ್ಲಿ ಫಾರ್ಮುಲಾ ಯಾವುದಪ್ಪ ಅಂದರೆ, y is equal to mx plus c. ಸೊ ದಿಸ್ ಇಸ್ ಅ ಫಾರ್ಮುಲಾ ನಾವು ಯಾವುದು ಈಗ ಯೂಸ್ ಮಾಡಬೇಕಾಗಿದೆ. ಇದು ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಕೊಟ್ಟಾಗ. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಕೊಡ್ತಾ ಇದ್ದಾರೆ, ನನಗೆ ಒಂದು ಸ್ಲೋಪ್ ಸಿಕ್ತು, ಇನ್ನೊಂದು ಇಂಟರ್ಸೆಪ್ಟ್ ಕೂಡ ಸಿಕ್ತು. ಅದಕ್ಕೆ ಸ್ಲೋಪು ಮತ್ತು ಇಂಟರ್ಸೆಪ್ಟ್ ಎರಡೂ ಯೂಸ್ ಮಾಡಿದಾಗ ಐ ವಿಲ್ ರೈಟ್ ದಿಸ್ y is equal to mx plus c ಫಾರ್ಮುಲಾ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ ವಾಟ್, y is equal to ಎಮ್ ಇಂಟು ಎಕ್ಸ್. ಎಮ್ ವ್ಯಾಲ್ಯೂ ಎಷ್ಟು, -1. ಎಕ್ಸ್ ವ್ಯಾಲ್ಯೂಗೆ ನೀವೇನು ಮಾಡಬಾರ್ದು, ಹಂಗೆ ಬರ್ಕೊಬೇಕು. ಸಿ ವ್ಯಾಲ್ಯೂ ಎಷ್ಟು, 5. ಈಗ ಫರ್ದರ್ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ, y is equal to -x plus 5 ಅಂತ ಆಯಿತು.
ಈಗ ಫರ್ದರ್ ಇದನ್ನ ಎಕ್ಸ್ನ ಈ ಕಡೆ ತೊಗೊಂಬಂದರೆ ಎಕ್ಸ್ ಈ ಕಡೆ ಬರುತ್ತೆ ನೋಡಿ, ಎಕ್ಸ್ ಈ ಕಡೆ ಬಂದಾಗ ಮೈನಸ್ ಎಕ್ಸ್ ಇರೋದು ಪ್ಲಸ್ ಎಕ್ಸ್ ಆಗುತ್ತೆ. ಇಲ್ಲಿ ಆಲ್ರೆಡಿ ವೈ ಇರೋದ್ರಿಂದ ಅದು ಅಲ್ಲೇ ಬರ್ಕೊಳ್ಳಿ ಪ್ಲಸ್ ವೈ ಅಂತ. ಈ 5 ಕೂಡ ಈ ಕಡೆ ಬರುತ್ತೆ, ಯಾವ ಈ ಕಡೆ ಬರುತ್ತೋ ಏನಾಗುತ್ತೆ -5 ಆಗುತ್ತೆ, is equal to 0. So this is what our required solution. ಸೊ ಮಿಡ್ಲಲ್ಲಿ ನಾನು ಬೇರೆ ಬೇರೆ ಫಾರ್ಮುಲಾ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೆನ್ಪಿಟ್ಕೊಳ್ಳಿ ಯಾವ ಥರ ಫಾರ್ಮುಲಾ ಬಳಸ್ತೀನಿ ಅಂತೇಳಿ ನಿಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಓಕೆನಾ? ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ನಾನೇನು ಮಾಡಿದೆ, ಕ್ವಶನ್ ಅರ್ಥ ಮಾಡ್ಕೊಂಡೆ. ಈ ಕ್ವಶನ್ ಕೇಳಿದ್ದಾರೆ, ವೈ ಇಂಟರ್ಸೆಪ್ಟ್ ಅಂದರೆ ಇಮಿಡಿಯೇಟಾಗಿ ಬರ್ಕೊಳ್ಳಿ, ದಿಸ್ ಇಸ್ ಸಿ ಅಂತ. 135 ಕೊಟ್ಟರೆ ಇದು ಕೂಡ ಬರ್ಕೊಳ್ಳಿ. ಇಂಡೈರೆಕ್ಟ್ ಆಗಿ ನಮ್ಮನ್ನೇನು ಕೇಳ್ತಾ ಇದ್ದಾರೆ, ದೇ ಆರ್ ಆಸ್ಕಿಂಗ್ ಎಮ್ ಅಂತ. ಓಕೆನಾ? ಸೊ ಎಮ್ ಹೆಂಗೆ ಕಂಡು ಹಿಡ್ಕೋತೀರಾ, ಎಮ್ ಬೈ ಯೂಸಿಂಗ್ tan 135. ಓಕೆ, ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ಫೈಂಡ್ ದ ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್. ನೋಡಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದಕ್ಕೆ ಮುಂಚೆ ಬಂದಿದ್ದು ಒಂದು ಪ್ರಾಬ್ಲಮ್ ಆಯಿತು, ಇದು ಬೇರೆ ಪ್ರಾಬ್ಲಮ್. ಅಂದರೆ ಇಲ್ಲಿ ಕೊಡ್ತಾ ಇರೋದೇನು, ಸ್ಲೋಪ್ನ ಮಾತ್ರ ಕೇಳ್ತಾ ಇದ್ದಾರೆ, ಸ್ಲೋಪ್ನ ಮಾತ್ರ ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಒನ್ಲಿ ಸ್ಲೋಪ್ ಜಾಯಿನಿಂಗ್ 2 ಪಾಯಿಂಟ್ಸ್. ಹಾಗಾದ್ರೆ ಹೆಂಗೆ ಸರ್ ಸೊಲ್ಯೂಷನ್ ಬರೆದಿದ್ದಕ್ಕೆ? ಇಲ್ಲಿ ಕೇಳ್ತಾ ಇರೋದು ಏನವರು, ಜಸ್ಟು ನಮಗೆ ಏನು ಕೊಟ್ಟಿದ್ದಾರೆ, ಸ್ಲೋಪ್ ಮಾತ್ರ ಕಂಡುಹಿಡಿಯಕ್ಕೆ ಕೊಟ್ಟಿದ್ದಾರೆ. ಹಾಗಾದರೆ ಸೊಲ್ಯೂಷನ್ ಬರೆಯೋಣ. m is equal to y2 minus y1 divided by x2 minus x1. That means what? y2 ನೋಡಿ ಅವ್ರು ಕೊಟ್ಟಿರೋದನ್ನ ಬರ್ಕೊಳ್ಳಿ. ಏನು ಸರ್, x1 y1 ತುಂಬ ಯೂಸ್ ಆಗುತ್ತೆ ಇದು. ನೆಕ್ಸ್ಟ್ಗೆ 2 4 ಕೊಟ್ಟಿದ್ದಾರೆ. ಅದೇ ಥರ x2 y2, x2 y2 ಏನು ಕೊಟ್ಟಿದ್ದಾರೆ, 8 7 ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಈಗ ನನಗೆ ಬರೀ ಸ್ಲೋಪ್ ಆಗಿರೋದ್ರಿಂದ ಮಾತ್ರ ಈ ಫಾರ್ಮುಲಾ ಯೂಸ್ ಮಾಡ್ತೀನಿ. ಅಂದರೆ ಮೇಲೆ y2 y1 ಬರಬೇಕು, ಕೆಳಗಡೆ x2 x1 ಬರಬೇಕು. ನೆನ್ಪಿಟ್ಕೊಳ್ಳಿ, ಸುಮಾರು ಜನ ಸ್ಟೂಡೆಂಟ್ಸ್ ಎಕ್ಸಾಮಲ್ಲಿ ಬರೀಬೇಕಾದ್ರೆ x2 x1 ಡಿವೈಡೆಡ್ ಬೈ y2 y1 ಅಂತ ಬರೆದಿರ್ತಾರೆ. ದಿಸ್ ಈಸ್ ಟೋಟಲಿ ರಾಂಗ್. ಇದು ನಾವು ಕನ್ಸಿಡರ್ ಮಾಡೋದೇ ಇಲ್ಲ. ವೈಯೇ ಮೇಲೆ ಬರಬೇಕು. ಈಗ ಡಿಫ್ರೆನ್ಸನ್ನು ಬರ್ಕೊಳ್ಳೋಣ. ಸೊ ಹೌ ಟು ರೈಟ್ ದಿಸ್ ಒನ್ ನೋಡಿ, y2 ಅಂದರೆ ಯಾವುದು, 7 ಮೈನಸ್ 4ನ ಮೇಲೆ ಬರ್ಕೊಡ್ತೀರಾ -4. x2 ಅಂದರೆ ಯಾವುದು, ಇದು x2 ಎಷ್ಟಿದು, ದಿಸ್ ಇಸ್ 8 ಮೈನಸ್ x1 ವ್ಯಾಲ್ಯೂ ಎಷ್ಟು, ದಟ್ ಈಸ್ ವಾಟ್ 2. ಸೊ ಹಾಗಾದ್ರೆ ಏನಾಯಿತು, ವಾಟ್ ಇಸ್ 7 - 4, ದಟ್ ಈಸ್ 3. 8 - 2 ಎಷ್ಟು, 6. ಸೊ 3 1s 3 2s. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ದಿಸ್ ಆನ್ಸರ್. ಇಲ್ಲ ಅಂದರೆ ನೀವು 3/6 ಅಂತಲೇ ಬರೀರಿ, ತೊಂದರೆ ಇಲ್ಲ. ಹಾಗಾದರೆ ನಂಗೆ ಸಿಕ್ಕಿದಂತಹ ಸ್ಲೋಪ್ ಏನು, ದೇರ್ ಫೋರ್ m is equal to 1/2. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಅರ್ಥ ಆಗ್ತದೆ ಅನ್ಕೋತೀನಿ. ಸೊ ಅರ್ಥ ಆಗ್ತಾ ಇಲ್ಲ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ, ನನಗೆ ತೊಂದರೆ ಇಲ್ಲ. ಅರ್ಥ ಆಗ್ತಿದೆಯಾ? ಇದು ನಾವು ಜಸ್ಟ್ ಸ್ಲೋಪ್ ಮಾಡಿರೋದು ಪ್ರಾಬ್ಲಮ್. ಆಯಿತಾ? ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಎಗೇನ್ ಫೈಂಡ್ ದ ಸ್ಲೋಪ್ ಎಕ್ಸ್ ಇಂಟರ್ಸೆಪ್ಟ್ ಆ್ಯಂಡ್ ವೈ ಇಂಟರ್ಸೆಪ್ಟ್ ಆಫ್ ದಿ ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವುದಕ್ಕೆ ಸಂಬಂಧಿಸಿರುವಂಥದ್ದು, ನಿಮ್ಮ ಫಾರ್ಮುಲಾ ಶೀಟ್ ನೋಡಿದಾಗ ನನಗೆ 2 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಮಾಡಿದೆ. ಹೆಂಗೆ ಸರ್ 2 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಮಾಡಿದ್ರೆ ಅಂತ ಹೇಳ್ತೀರಾ? ವೆರಿ ಸಿಂಪಲ್. ಟೈಪ್ 1 ನೋಡಿ, ಇದು ಟೈಪ್ 1 ಪ್ರಾಬ್ಲಮ್, ಇದು ಟೈಪ್ 2 ಪ್ರಾಬ್ಲಮ್. ಈಗ ನಾನು ಮಾಡ್ತಾ ಇರೋದು ಟೈಪ್ 3. ಸೆಂಟ್ರಲ್ ಒಂದು ಈಕ್ವೇಷನ್ ಮಾತ್ರ ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ತೊಂದರೆ ಇಲ್ಲ. ಈ ಟೈಪ್ 1 ಟೈಪ್ 2 ಆದಮೇಲೆ ಟೈಪ್ 3 ಏನು ಹೇಳ್ತಾ ಇದೆ, ಒಂದು ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಕೊಟ್ಟಾಗ ಯಾವ ರೀತಿಯಾಗಿ ಸ್ಲೋಪ್ ಆಫ್ ಎ ಲೈನ್ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ ಮಾಡೋದು, ಇದು ಚೆನ್ನಾಗಿ ತಿಳ್ಕೊಬೇಕು ನೀವು. ಸೊ ಒಂದು ಈಕ್ವೇಷನ್ ಅವರೇ ಕೊಟ್ಟಿದ್ದಾರೆ, ಅವರೇ ಈಕ್ವೇಷನ್ ಕೊಟ್ಟಾಗ ನಾನು ಯಾವ ಥರ ಸೊಲ್ಯೂಷನ್ ಬರೀಬೇಕು. ಅಬ್ಸರ್ವ್ ಹಿಯರ್. ಸೊ ಲೆಟ್ ಮಿ ರೈಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ತುಂಬ ಅಂದರೆ ತುಂಬ ಸುಲಭದಿದು. ಸೊ ಲೆಟ್ ಅಸ್ ರೈಟ್ ದಿಸ್ ಒನ್. ಏನು ಕೊಟ್ಟಿದ್ದಾರೆ ಅವರು, ಗಿವನ್ 3x ಪ್ಲಸ್ 4y ಪ್ಲಸ್ 7 is equal to 0. ಏನು ಮಾಡಬೇಕಿದು, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಸ್ಟ್ಯಾಂಡರ್ಡ್ ಫಾರ್ಮ್ ax ಪ್ಲಸ್ by ಪ್ಲಸ್ c is equal to 0. ಈ ಥರ ಕೊಟ್ಟಾಗ ಇದಕ್ಕೆ ಫಾರ್ಮುಲಾಗಳೇನಂತ ನೀವು ಓದಿರಬೇಕು. ಅವ್ರು ಕೇಳಿರೋದೇನು, ಸ್ಲೋಪು ಮತ್ತು ಎಕ್ಸ್ ಇಂಟರ್ಸೆಪ್ಟ್ ಮಾತ್ರ. ನಾವು ವೈ ಇಂಟರ್ಸೆಪ್ಟು ಬರೆಯೋಣ, ತೊಂದರೆ ಇಲ್ಲ. ಓಕೆನಾ? ಕಡಿಮೆ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ ಅಂತಾರೆ ಹೊರತು ಜಾಸ್ತಿ ಬರೆದ್ರೆ ನಿಮ್ಗೆ ಕೊಡಲ್ಲ ಅಂತ ಹೇಳಲ್ಲ. ಹಾಗಾದರೆ ಫಸ್ಟು ಎಮ್ಗೆ ಫಾರ್ಮುಲಾ ಬರ್ಕೊಳ್ಳಿ. ವಾಟ್ ಈಸ್ ಎಮ್ ಅಂದರೆ ಏನು, ಸ್ಲೋಪ್ ಆಫ್ ದಿಸ್ ಲೈನ್. ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗಿಬಿಡಿ. ನಾವೀಗ ಸ್ಲೋಪ್ಗೆ ಇದು 3ನೇ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಫಾರ್ಮುಲಾ ಏನು, ಎಮ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸೆಕೆಂಡ್ ಫಾರ್ಮುಲಾ ಎಮ್ಗೇನು, y2 y1 ಡಿವೈಡೆಡ್ ಬೈ x2 x1. ಈಗ ಯೂಸ್ ಮಾಡ್ತಾ ಇರೋದೇನು, ದಿಸ್ ಈಸ್ ವಾಟ್, -a ಡಿವೈಡೆಡ್ ಬೈ b.
ಇದು ಯಾವಾಗ ಈ ಥರ ಲೈನ್ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಹಾಗಾದರೆ ದಿಸ್ ಈಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಬಿ ಸಿ ಬರ್ಕೊಳ್ಳಿ. ಎ ವ್ಯಾಲ್ಯೂ ಎಷ್ಟು 3, ಬಿ ವ್ಯಾಲ್ಯೂ ಎಷ್ಟು 4, ಸಿ ವ್ಯಾಲ್ಯೂ ಎಷ್ಟಿದೆ 7. ಹಾಗಾದ್ರೆ ಏನು ಮಾಡೋಣ, ಮೈನಸ್ ವಾಟ್ ಈಸ್ ದ ಫಾರ್ಮುಲಾ, ದಟ್ ಈಸ್ ದ ಎಮ್ಗೆ ಫಾರ್ಮುಲಾ. ನೀವು ಫಾರ್ಮುಲಾ ಶೀಟ್ ಓದಲಿಲ್ಲ ಅಂದರೆ ಪ್ರಾಬ್ಲಮ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಎಮ್ ಇಸ್ ಈಕ್ವಲ್ ಟು, ನೀವು ಹೇಳ್ಬೇಕೀಗ ಏನು ಫಾರ್ಮುಲಾ ಅಂತ. ಸೊ ವಾಟ್ ಈಸ್ ದ ಸ್ಲೋಪ್ ಫಾರ್ಮುಲಾ, ಮೈನಸ್ ಎ ಬೈ ಬಿ. ಸಬ್ಸ್ಟಿಟ್ಯೂಟ್ ಇಯರ್ -3 ಡಿವೈಡೆಡ್ ಬೈ 4. ಅದೇ ರೀತಿ ಎಕ್ಸ್ ಇಂಟರ್ಸೆಪ್ಟ್ ಎಕ್ಸ್ ಸಿ ಅಂತ ಬರಿತೀನಿ. ವಾಟ್ ಇಸ್ ದ ಫಾರ್ಮುಲಾ, ಮೈನಸ್ ಸಿ ಬೈ ಎ. ವಾಟ್ ಇಸ್ ಸಿ ವ್ಯಾಲ್ಯೂ 7, ವಾಟ್ ಇಸ್ ಎ ವ್ಯಾಲ್ಯೂ 3. ಅದೇ ರೀತಿ ಇನ್ನೊಂದೇನು, ಅವ್ರು ಈ ಒಂದು ಅವ್ರು ಕೇಳೋದು ಪರವಾಗಿಲ್ಲ, ನೀವು ಬರೆದ್ಬಿಡಿ ಮೈನಸ್ ಸಿ ಡಿವೈಡೆಡ್ ಬೈ ಬಿ, ದಟ್ ಈಸ್ -7 ಡಿವೈಡೆಡ್ ಬೈ 3. 3ನಾ, ಸೊ ನಾಟ್ 3, ದಟ್ ಈಸ್ 4. So this is what the required solution. Slope, x-intercept and y-intercept. Okay na? So again, find the intercept of the line ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ವಾಟ್ ಈಸ್ ದ ಇಂಟರ್ಸೆಪ್ಟ್ ಆಫ್ ದ ಲೈನ್ ಅಂದರೆ ಏನು, ನಾವು ಎಕ್ಸ್ ಇಂಟರ್ಸೆಪ್ಟ್ ಮತ್ತು ವೈ ಇಂಟರ್ಸೆಪ್ಟ್ನ ಕಂಡುಹಿಡಿಬೇಕು. ಕ್ವಶನ್ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ಲೋಪ್ ಕೊಟ್ಟಿಲ್ಲ, ಅದ್ರ ಬದಲು ಇಂಟರ್ಸೆಪ್ಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ದಟ್ ಮೀನ್ಸ್ ವಾಟ್, ಯು ಹ್ಯಾವ್ ಟು ರೈಟ್ ಎಕ್ಸ್ ಇಂಟರ್ಸೆಪ್ಟ್ ಅಂಡ್ ವೈ ಇಂಟರ್ಸೆಪ್ಟ್. ಯಾವ ಥರ ಬರೆಯೋದು? Now let us consider ಕೊಟ್ಟಿರುವಂಥ ಈಕ್ವೇಷನ್ ಬರ್ಕೋತೀನಿ. ಏನು, 3x ಪ್ಲಸ್ 5y ಮೈನಸ್ 15 is equal to 0. ಈಗ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ಎ ಈಸ್ 3. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ? 5. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿ? ದಟ್ ಈಸ್ -15. ನಾವು ಸೊ ಇನ್ನು ಜನರಲ್ ಫಾರ್ಮ್ ನಿಮ್ಗೆ ಗೊತ್ತಿಲ್ಲ, ಬೇಕಾದ್ರೆ ಬರ್ಕೊಳ್ಳಿ. ax plus by plus c is equal to 0. Now what is the formula for slope? You write on the slope formula. M is equal to minus a divided by b. That is -3 divided by 5. ಅದೇ ರೀತಿ x intercept minus c divided by a. That means what? Minus of -15 divided by a value is how much? 3. So minus minus cancel ಆಗುತ್ತೆ ಅಥವಾ ಪ್ಲಸ್ ಆಗುತ್ತೆ. 15/3, 3 1s are 3 5s are. ಓಕೆನಾ? ಇನ್ನು ಉಳಿದಿರುವಂಥದ್ದೇನು, ವೈ ಇಂಟರ್ಸೆಪ್ಟ್. ಸೊ ವಾಟ್ ಈಸ್ ವೈ ಇಂಟರ್ಸೆಪ್ಟ್? ಮೈನಸ್ ಸಿ ಬೈ ಬಿ. ಸೊ ವಾಟ್ ಈಸ್ ಸಿ ವ್ಯಾಲ್ಯೂ? ದಟ್ ಈಸ್ ಅಗೇನ್ ನೀವು ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ. ದಟ್ ಈಸ್ -15 ಇದೆ. ಅಗೇನ್ -15 ಬ್ರಾಕೆಟ್ ಒಳಗಡೆ ಬರ್ಕೊಳ್ಳಿ, ಡಿವೈಡೆಡ್ ಬೈ ಬಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ? 5. ಸೊ ಇಲ್ಲೂ ಅಷ್ಟೇ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ. 5 1s are 5 3s are. ಸೊ ಆನ್ಸರ್ ಇಸ್ ಹೌ ಮಚ್? 3. ಸೊ ಈ ಥರ ಬರೆದಾದ್ಮೇಲೆ ನೀವೇನು ಮಾಡಬೇಕು, ಅದಕ್ಕೆ ಬಾಕ್ಸ್ಗಳನ್ನ ಹಾಕೋದು ಮರಿಬೇಡಿ, ತುಂಬ ತುಂಬ ಇಂಪಾರ್ಟೆಂಟು. ಸೊ ಯು ಕ್ಯಾನ್ ರೈಟ್ ದ ಬಾಕ್ಸ್ ಲೈಕ್ ದಿಸ್, -3/5, 5 and 3. ಸೊ ದಿಸ್ ಈಸ್ ವಾಟ್ ಹೌ ಟು ಎಕ್ಸ್ಪ್ರೆಸ್. ಓಕೆ, ನೋಡಿ ಇನ್ನೂ ಒಂದು ಕ್ವಶನ್, ಸೇಮ್ ಟೈಪ್ ಆಫ್ ಕ್ವಶನ್ ಕೊಟ್ಟಿದ್ದಾರೆ. ಎಕ್ಸ್ ಇಂಟರ್ಸೆಪ್ಟ್ ಮತ್ತು ವೈ ಇಂಟರ್ಸೆಪ್ಟ್ನ ಕೇಳಿದ್ದಾರೆ. ಹಾಗಾದ್ರೆ ಏನು ಮಾಡ್ತೀರಾ, ಡೈರೆಕ್ಟಾಗಿ ಸೊಲ್ಯೂಷನ್ ಬರೀಬೋದು. ನಿಮಗೆ ಡೌಟ್ ಬರ್ತಾ ಇರ್ಬೋದು, ಸರ್ ಇಷ್ಟು ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ ಅಂತ. ಇಷ್ಟು ದಿನ ನನ್ನ ಏನು ವ್ಯೂವರ್ಸ್ ನೋಡಿದ್ದಾರೆ, ಪಾಸ್ ಆಗ್ತಾ ಇದ್ದಾರೆ, ಇದೇ ಥರ ನೋಡಿ ಪಾಸ್ ಆಗ್ತಾ ಇರೋದು, ಅದೊಂದು ನಿಮಗೆ ಕಾನ್ಫಿಡೆನ್ಸ್ ಸಾಕು. ಓಕೆನಾ? ನಾವು ರೈಟ್ ಆನ್ ದ ಗಿವನ್ ಈಕ್ವೇಷನ್ 2x plus 4y plus 5 is equal to 0. So what is the value of a? A is equal to how much? 2. B is equal to how much? 4. C is equal to how much? 5. ಸೊ ನಾವು ವೆರಿ ಸಿಂಪಲ್, ಅವರು ಎಕ್ಸ್ ಇಂಟರ್ಸೆಪ್ಟ್ ಮತ್ತು ವೈ ಇಂಟರ್ಸೆಪ್ಟ್ ಹೇಳಿದ್ದಾರೆ. ನಾನು ಆ್ಯಕ್ಚುಲಿ ನಿಮಗೆ 3 ಮಾಡಿ ಅಂತ ಹೇಳ್ತೀನಿ. ಇಲ್ಲೂ ಅಷ್ಟೇ ಅದೇ ಥರ ಮಾಡಿ, ಜನರಲ್ ಫಾರ್ಮ್ ಒಂದ್ಸತಿ ಬರೀರಿ. ax plus by plus c is equal to 0. Write on the formula for slope. What is slope? Minus a by b. That is -2 divided by 4. What is the x-intercept? Minus c divided by a. That is -5 divided by 2. What is the y-intercept? Minus c by b. That is -5 divided by the value of b. You have to write what is the value of b, that is 4. ಸೊ ಈ ಥರ ನಾವೇನು ಮಾಡ್ತೀರಿ, ಸ್ಟಾರ್ಟಿಂಗ್ ಫಾರ್ಮುಲಾ ಇರುವಂಥ 3 ಫಾರ್ಮುಲಾ ಯೂಸ್ ಮಾಡೋದು ನಾನೀಗ. ಒಂದು ಇದು ಸ್ಲೋಪ್ ಆಯಿತು, ಇದು ಎಕ್ಸ್ ಇಂಟರ್ಸೆಪ್ಟ್ ಆಯಿತು, ಇದು ಬಂದು ವೈ ಇಂಟರ್ಸೆಪ್ಟ್.
ಸೊ ಈ ರೀತಿಯಾಗಿ ನಾವೇನು ಮಾಡ್ತೀರಿ, ಸ್ಲೋಪು, ಎಕ್ಸ್ ಇಂಟರ್ಸೆಪ್ಟ್ ಮತ್ತು ವೈ ಇಂಟರ್ಸೆಪ್ಟ್ನ ಕಂಡುಹಿಡ್ತೀರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈಕ್ವೇಷನ್ ಆಫ್ ಪ್ರಾಬ್ಲಮ್ಸ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇದನ್ನ ಚಾಚು ತಪ್ಪದೆ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ನೋಡಿ, ಇಲ್ಲಿ ಬೇಕಾದ್ರೆ ನಾನು ಡೈರೆಕ್ಟಾಗಿ ಆನ್ಸರ್ ಬರಿತೀನಿ, ನಿಮಗೆ ಅರ್ಥ ಆಗಿದ್ರೆ ಯು ಕ್ಯಾನ್ ರೈಟ್ ದಟ್. ವಾಟ್ ಈಸ್ ದ ಸ್ಲೋಪ್? ವಾಟ್ ಈಸ್ ಸ್ಲೋಪ್? ಎಮ್ ಈಸ್ ಈಕ್ವಲ್ ಟು, ನೋಡಿ ಬೇಕಾದ್ರೆ ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, -2/3. ವಾಟ್ ಈಸ್ ದ ಎಕ್ಸ್ ಇಂಟರ್ಸೆಪ್ಟ್? minus of -11 divided by 2. That means what? 11/2. What is the y intercept? Minus of -11 divided by minus c by b, that is 3. So this is what? 11 divided by 3. ಸೊ ಇದಕ್ಕೂ ಮಾರ್ಕ್ಸ್ ಕೊಡ್ತಾರಾ? ಖಂಡಿತ ಕೊಡ್ತಾರೆ, ಬಟ್ ನೀವು ಆದಷ್ಟು ಫಾರ್ಮುಲಾಗಳನ್ನ ಬಳಸಿ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಕ್ವೆಶನ್ನ ಬಗ್ಗೆ ಸಾಲ್ವ್ ಮಾಡೋದನ್ನು ನೋಡೋಣ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಅಂದಾಗೆ ನಿಮ್ಮ ಫ್ರೆಂಡ್ಸು ತಿಳಿಸ್ಕೊಡಿ, ಸ್ಟ್ರೈಟ್ ಲೈನ್ಸನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದ್ರೆ ವಿಡಿಯೋನ ನೋಡಿ. ಓಕೆ, ಥ್ಯಾಂಕ್ ಯು.